ಓಂ ಸರ್ವಸ್ವ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 84ನೇ ಈ ಭಾಗದಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 95, ವೈಷ್ಣವ ಪಾಠದ 91, ಟಿ ಆರ್ ಕೃಷ್ಣಾಚಾರ್ಯರ ಪಾಠದ 90ನೇ ಅಧ್ಯಾಯ ಮತ್ತು ಗೀತಾ ಪ್ರೆಸ್ಸಿನ 89ನೇ ಅಧ್ಯಾಯದಲ್ಲಿ 12 ಶ್ಲೋಕಗಳ ಏನು ಮುಕ್ತಾಯ ಕಂಡಿವೆ, ಅಲ್ಲಿಂದ ಮುಂದಿನ ಭಾಗವನ್ನು ಇವತ್ತು ನೋಡಬೇಕಾಗಿದೆ. ಅಶ್ವಮೇಧ ಯಜ್ಞ ಮಾಡಿ ತನ್ನ ಸರ್ವಸ್ವವನ್ನು ದಾನ ಮಾಡಿದ. ಆಗ ಯುಧಿಷ್ಠಿರನಿಗೆ ವ್ಯಾಸರು ಈ ಭೂಮಂಡಲವನ್ನ ನಿನ್ನ ಅಧಿಕಾರಕ್ಕೆ ಒಪ್ಪಿಸ್ತೇನೆ, ನೀನು ನಮಗೆ ಮತ್ತೆ ಭೂಮಂಡಲದ ಬೆಲೆಯನ್ನು ಕೊಟ್ಟುಬಿಡು, ನಮಗೆ ಈ ಭೂಮಂಡಲದಿಂದ ಆಗಬೇಕಾದ್ದೇನಿಲ್ಲ ಅಂತ ಹೇಳಿದರು. ಆಗ ಅವನು ಈ ಮುಂದಿನಂತೆ ಮಾತು ಹೇಳಿದಂತೆ, ಅಶ್ವಮೇಧೆ ಮಹಾಯಜ್ಞೆ ಪೃಥ್ವಿ ದಕ್ಷಿಣಾ ಸ್ಮೃತ. ಅಶ್ವಮೇಧ ಯಜ್ಞದಲ್ಲಿ ಇಡೀ ಭೂಮಿಯನ್ನೇ ದಕ್ಷಿಣೆ ಕೊಡಬೇಕು ಅಂತ ವಿಧಾನ ಇದೆ. ಈ ಭೂಮಂಡಲ ಅರ್ಜುನ ಗೆದ್ದ ಭೂಮಂಡಲ ಇದು. ನಾನದನ್ನೀಗ ಋತ್ವಿಕಗಳಿಗೆ ದಕ್ಷಿಣ ರೂಪದಲ್ಲಿ ಕೊಟ್ಟಿದ್ದೇನೆ. ನಾನಿನ್ನ ಅರಣ್ಯಕ್ಕೆ ಹೋಗ್ತೇನೆ. ಈ ಏನೊಂದು ಯಜ್ಞವನ್ನ ನೀವು ಮಾಡಿದ್ದೀರಿ, ಚಾತುರ್ಹೋತ್ರ ಯಜ್ಞ, ಅದರ ಪ್ರಮಾಣಕ್ಕನುಸಾರವಾಗಿ ಭೂಮಿಯನ್ನು 4 ಭಾಗವಾಗಿ ವಿಂಗಡಿಸಿಕೊಳ್ಳ್ರಿ. ನನ್ನ ಮತ್ತು ನನ್ನ ಸಹೋದರರೆಲ್ಲರ ಅಭಿಪ್ರಾಯನೂ ಇದೇ ಆಗಿದೆ ಅಂತ ಅವರು ಒಪ್ಕೊಂಡ್ರು. ಎಲ್ಲರೂ ಕೂಡ ಚಾತುರ್ಹೋತ್ರ ಯಜ್ಞ ಅಂದ್ರೆ ಅಧ್ವರ್ಯು, ಉದ್ಗಾತೃ, ಹೋತೃ ಮತ್ತು ಬ್ರಹ್ಮ ಅನ್ನುವಂಥ 4 ಜನ ಪುರೋಹಿತರಿರ್ತಾರೆ. ಅವರು 4 ಜನ ನಡೆಸುವಂತಹ ಯಜ್ಞ ಅದು. ಆ ಒಂದೊಂದು ಗುಂಪಿನಲ್ಲೂ 4 ಜನ ಋತ್ವಿಕಗಳಿರ್ತಾರೆ. ಒಟ್ಟು 16 ಜನ ಇರ್ತಾರೆ. ಅವರಲ್ಲಿ ಪ್ರಧಾನವೇ ಈ ಬ್ರಹ್ಮ, ಅಧ್ವರ್ಯು, ಹೋತೃ ಮತ್ತು ಉದ್ಗಾತ್ರ ಅಂತ. ಅವರಿಗೆ ಹೇಗೆ ದಕ್ಷಿಣೆ ಕೊಡಬೇಕು ಅನ್ನೋದನ್ನು ಕೂಡ ಶಾಸ್ತ್ರವೇ ವರ್ಣಿಸಿದೆ. ಯುಧಿಷ್ಠಿರ ಹೇಳಿದ್ದನ್ನ ಅಲ್ಲಿದ್ದಂಥವರು ಪ್ರತಿಯೊಬ್ಬರು ಕೂಡ ಒಪ್ಪಿಕೊಂಡ್ರು. ಮುಂದೆ ವ್ಯಾಸರು ಹೇಳಿದ್ರು, ದತ್ತೈಷಾ ಭವತಾ ಮಹ್ಯಂ ತಾಂತೆ ಪ್ರತಿದದಾಮ್ಯಹಂ ಹಿರಣ್ಯಂ ದೀಯತಾಮೇಭ್ಯಃ ಬ್ರಾಹ್ಮಣೇಭ್ಯೋ ಧರಾಸ್ತುತೆ. ಭೂಮಿಯನ್ನು ನಿನಗೆ ಕೊಟ್ಟಿದ್ದೇನೆ, ಭೂಮಿಯ ಪ್ರತ್ಯಾಮ್ನಾಯವಾಗಿ ಸುವರ್ಣವನ್ನು ಈ ಬ್ರಾಹ್ಮಣರಿಗೆ ಕೊಡು, ಭೂಮಿಯ ಅಧಿಕಾರ ನಿನಗೇ ಇರಲಿ. ಮುಂದೆ ಕೃಷ್ಣನು ಯುಧಿಷ್ಠಿರನಿಗೆ ಹಾಗೆ ಹೇಳಿದ, ವ್ಯಾಸರು ಹೇಳಿದಂತೆ ನಡೆದುಕೋ ಅಂತ. ಯುಧಿಷ್ಠಿರ ಕೋಟಿಗಟ್ಟಲೆ ದಕ್ಷಿಣೆಯನ್ನೆಲ್ಲ ಕೊಟ್ಟು ಮುಗಿಸಿದ ಭೂಮಿಯ ಪ್ರತಿಯಾಗಿ. ಆ ಸುವರ್ಣವನ್ನ ವ್ಯಾಸರು 4 ಭಾಗ ಮಾಡಿ ಎಲ್ರಿಗೂ ವಿಂಗಡಿಸಿದರು. ಎಲ್ಲ ಪಾಪಗಳನ್ನು ಯುಧಿಷ್ಠಿರ ಕಳ್ಕೊಂಡಿದ್ದ. ಅವನಿಗೂ ಆನಂದ ಅನಿಸಿತು. ಆ ಯಜ್ಞದ ಮಂಟಪದಲ್ಲಿ ಏನು ಸುವರ್ಣದ ಆಭರಣಗಳು, ಸುವರ್ಣದ ತೋರಣ, ಬಿಂದಿಗೆ, ಪಾತ್ರೆ, ಇಟ್ಟಿಗೆ ಇದ್ದವೋ ಅದೆಲ್ಲವನ್ನು ಯುಧಿಷ್ಠಿರನ ಆಜ್ಞೆಗನುಸಾರವಾಗಿ ಅವರೆಲ್ಲ ಹಂಚಿಕೊಂಡ್ರು. ಅಲ್ಲಿದ್ದಂಥ ಅನೇಕ ಬೇರೆ ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದವರಿಗೂ ಆ ಸಂಪತ್ತನ್ನ ಕೊಟ್ಟರು. ತಮ್ಮ ಸಂಪತ್ತನ್ನ ತೆಗೆದುಕೊಂಡು ಅವರೆಲ್ಲ ಹೊರಟು ಹೋದರು. ವ್ಯಾಸರು ತಮಗೆ ಲಭಿಸಿದ್ದಂಥ ಆ ಒಂದು ಸಂಪತ್ತಿನ ರಾಶಿ ಏನಿತ್ತು ಅದನ್ನ ಕುಂತಿಗೆ ಕೊಟ್ಟರು. ಆಕೆ ಅದನ್ನು ತಗೊಂಡು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ಲು. ಮುಂದೆ ಅವಭೃತ ಸ್ನಾನ ಯಜ್ಞದ ಅಂಗವಾಗಿ ಕೊನೆಗೆ ಮಾಡುವಂತಹ ಸ್ನಾನವನ್ನ
ಯುಧಿಷ್ಠಿರ ಮಾಡಿದ. ಅಲ್ಲಿ ಬಂದಂತಹ ರಾಜರಿಗೆ ಅನೇಕ ಮುತ್ತು ರತ್ನಗಳನ್ನ, ಕುದುರೆಗಳನ್ನ, ಸ್ತ್ರೀಯರನ್ನ ಇತ್ಯಾದಿ ಎಲ್ಲವನ್ನೂ ಅವನು ದಾನ ಮಾಡಿದ. ಹೀಗೆ ಅಲ್ಲಿ ಬಂದಂತಹ ರಾಜರಿಗೆಲ್ಲ ನಾನಾ ತರದ ಕಾಣಿಕೆಗಳನ್ನು ಕೊಟ್ಟು ಕಳಿಸಿದ ಬಳಿಕ ಮುಂದೆ ಈ ಯುಧಿಷ್ಠಿರ ಕುಬೇರನಂತೆ ವಿರಾಜಿಸಿದ. ವಿಸೃಜನ್ ಶುಶುಭೆ ರಾಜನ್ ಯಥಾ ವೈಶ್ರವಣ ತಥಾ, ವೈಶ್ರವಣ ಅಂದ್ರೆ ಕುಬೇರ. ಆ ಕುಬೇರನಂತೆ ಅವನು ಶೋಭಿಸಿದ ಅಂತ ಅರ್ಥ. ಮುಂದೆ ಆನೀಯ ಚ ತಥಾ ವೀರಂ ರಾಜಾನಂ ಬಭ್ರುವಾಹನಂ, ಬಭ್ರುವಾಹನನ್ನು ಕರೆಸಿ ಅವನಿಗೂ ಈ ಸಂಪತ್ತನ್ನೆಲ್ಲ ಕಾಣಿಕೆಗಳನ್ನ ಕೊಟ್ಟು ಅವನನ್ನು ತನ್ನ ದೇಶಕ್ಕೆ ಕಳಿಸಿಕೊಟ್ಟ. ಇಲ್ಲಿ ಒಂದು ಅನುವಾದದಲ್ಲಿ ಕುಬೇರನನ್ನು ಕರೆಸಿ ಅವನಿಗೆ ವಿಪುಲವಾದ ಐಶ್ವರ್ಯವನ್ನು ಕೊಟ್ಟು ಅವನ ದೇಶಕ್ಕೆ ಕಳಿಸಿಕೊಟ್ಟ ಅಂತ ಅನುವಾದ ಮಾಡಿದರು. ಅದು ತಪ್ಪು ಅನುವಾದ. ಕುಬೇರನನ್ನು ಕರೆಸಿ ಅಂತ ಅಲ್ಲಿ ಮೂಲದಲ್ಲಿ ಶಬ್ದ ಇಲ್ಲ. ಯಥಾ ವೈಶ್ರವಣ ತಥಾ, ಕುಬೇರ ಹೇಗೆ ಮಹಾ ಐಶ್ವರ್ಯವಂತನಾಗಿ ರಾರಾಜಿಸ್ತಾ ಇರ್ತಾನೋ ಹಾಗೆ ಯುಧಿಷ್ಠಿರನು ಕೂಡ ರಾರಾಜಿಸಿದ. ಮುಂದೆ ಐಶ್ವರ್ಯವನ್ನು ಕೊಟ್ಟದ್ದು ಬಭ್ರುವಾಹನನಿಗೆ, ಕುಬೇರನಿಗಲ್ಲ. ಇದು ಒಬ್ರು ಯಾರೋ ತಪ್ಪು ಅನುವಾದ ಮಾಡಿದ್ದಾರೆ. ಅದನ್ನು ನೋಡಿ ಮತ್ತು ಕೆಲವರು ಆ ಕುಬೇರನನ್ನು ಕರೆಯಿಸಿ ಅಂತ ಅನುವಾದ ಮಾಡಿದ್ದಾರೆ. ಅದು ಹಾಗಲ್ಲ, ಕುಬೇರನಂತೆ ಶೋಭಿಸಿದ ಅಂತಷ್ಟೇ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ, ಪ್ರದ್ಯುಮ್ನ ಮೊದಲಾದವ್ರನ್ನು ಸತ್ಕರಿಸಿ ಅವರವರ ದೇಶಕ್ಕೆ ಕಳಿಸಿಕೊಟ್ಟ. ಅನೇಕ ಥರದ ಮದ್ಯಗಳು, ತುಪ್ಪ, ಮುತ್ತು ರತ್ನಗಳ ರಾಶಿ ರಾಶಿಯೇ ಅಲ್ಲಿ ಬಿದ್ದಿತ್ತು. ಅನೇಕ ಥರದ ಪ್ರಾಣಿಗಳ ಮಾಂಸದಿಂದ ಭಕ್ಷ್ಯವನ್ನು ಮಾಡಿದ್ರಿಂದ ದೊಡ್ಡ ಪ್ರಮಾಣದ ಭಕ್ಷ್ಯ ರಾಶಿ ಇನ್ನೂ ಕೂಡ ಅಲ್ಲಿತ್ತು. ಆ ಯಜ್ಞದ ಮಹಿಮೆಯನ್ನ ಅವರೆಲ್ಲರೂ, ಯಜ್ಞಕ್ಕೆ ಬಂದವರೆಲ್ಲರೂ ಸುದೀರ್ಘ ಕಾಲ ಪ್ರಶಂಸಿಸ್ತಾ ಇದ್ರು. ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ ಹೇಳುವಂತೆ ಈ ವೇದವ್ಯಾಸರು, ಕೃಷ್ಣ ಮತ್ತೆ ಪರಶುರಾಮ ಹೀಗೆ 3 ರೂಪದ ಭಗವಂತ ಅಲ್ಲಿ ಇದ್ದಿದ್ರಿಂದ ಆ ಯಜ್ಞ ಶೋಭಿಸಿತು ಅಂತ ವರ್ಣನೆ ಮಾಡ್ತಾರೆ. ಹಿಂದೆ ಸ್ವಯಂ ಚತುರ್ಮುಖ ಬ್ರಹ್ಮ ಯಜ್ಞ ಮಾಡಿದಾಗ ಹೇಗಾಗಿತ್ತೋ, ಇಂದ್ರ ಯಜ್ಞ ಮಾಡಿದಾಗ ಹೇಗದು ಪ್ರಶಂಸೆಗೆ ಪಾತ್ರವಾಗಿತ್ತೋ, ಅದರಂತೆ ಈ ಯಜ್ಞವೂ ಕೂಡ ನಡೆಯಿತು. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ಅಲ್ಲಿ ಬಂದಿದ್ರು. ತಥೈವ ಸ್ವಭೂತ್ ತತ್ರ ವಿಧಿವತ್ ಶಕ್ರಪೂರ್ವೈ ಸುರೈ ಆವಿರಲಂಕೃತ ಅಧಿಕಂ. ಎಲ್ಲ ದೇವತೆಗಳು ಪತ್ನಿ ಸಮೇತರಾಗಿ ಅಲ್ಲಿ ಬಂದಿದ್ರು. ಆ ಯಾಗಶಾಲೆಯಲ್ಲಿ ಯಜ್ಞ ನಡೆದಾಗ ತತ್ವ ವಿಚಾರವೂ ನಡೆದಿತ್ತು. ಆಗ ವ್ಯಾಸ, ಕೃಷ್ಣ ಮತ್ತು ಪರಶುರಾಮ ರೂಪದ ಭಗವಂತ ಆ ತತ್ವವನ್ನು ಅಲ್ಲಿ ಸ್ಥಾಪಿಸಿದ. ಅನೇಕ ತತ್ವಗಳ ಬಗ್ಗೆ ಏನು ಸಂಶಯ ಇತ್ತು, ಆ ಸಂಶಯಗಳೆಲ್ಲ ಅಲ್ಲಿ ಪರಿಹಾರ ಕಂಡವು. ನಿಸ್ಸಂಶಯಾನಿ ಆಸುರಳಂ ವಿವಾದೆ. ಗಂಧರ್ವರು ಹಾಡಿ ಕುಣಿದರು, ಅಪ್ಸರೆಯರು ಕುಣಿದರು, ಮುನಿಗಳು ನಿರಂತರ ತತ್ವ ವಿಚಾರ ಮಾಡಿದರು. ಹೀಗೆ ಅದೊಂದು ಶ್ರೇಷ್ಠವಾದಂತಹ ಯಜ್ಞ. ದೇವತಾಸ್ತ್ರೀಯರು ಕೃಷ್ಣನ ಪತ್ನಿಯರೊಂದಿಗೆ, ಅಪ್ಸರೆಯರೊಂದಿಗೆ ಆ ಯಾಗಶಾಲೆಯಲ್ಲಿ ಸಂಚಾರ ಮಾಡಿದರು. ಭೀಮಸೇನನೇ ಅಲ್ಲಿ ದಾನ ಮಾಡಲಿಕ್ಕೆ ನಿಂತಿದ್ದ. ಅವನು ಎಲ್ಲವನ್ನೂ ಕೊಡ್ತಿದ್ದುವಾಗ ಯಾರಿಗೇನು ಬೇಕೋ ಅದು, ಐಶ್ವರ್ಯವನ್ನು ಬಯಸುವವರು ಐಶ್ವರ್ಯವನ್ನು ಪಡೆದರು, ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸಿದವರು ಅದನ್ನೇ ಪಡೆದರು. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾಹ ಸಭಕ್ಷಸಾರಾಹ ರಸವಂತ ಊರ್ಜಿತಾಹ. ದೊಡ್ಡ ದೊಡ್ಡ ಅನ್ನದ ಪರ್ವತಗಳು, ಶ್ರೀಗಂಧ ಮೊದಲಾದ ಗಂಧಗಳ ದೊಡ್ಡ ದೊಡ್ಡ ಬಾವಿಗಳು, ದೇವಲೋಕದ ವೈಭವದಂತೆ ಅಲ್ಲಿ ಕೂಡ ವೈಭವ ಕಂಡು ಬಂದಿತ್ತು. ಹಿಂದೆ ಚತುರ್ಮುಖ ಬ್ರಹ್ಮನ, ಶ್ರೀರಾಮನ
ಇಂದ್ರನ ಯಜ್ಞದ ಹೊರತು ಇಂಥ ಯಜ್ಞವನ್ನು ಮಾಡಿದವರು ಯಾರೂ ಇರಲಿಲ್ಲ ಅಂತ ಜನ ಮಾತಾಡ್ಕೋತಾ ಇದ್ರು. ಪಂಚಾಶ್ವಮೇಧಾತ್ಮಕ ಉಚ್ಚಕಲ್ಪ ದಿನೇ ದಿನೇ ಸುವೃದ್ಧ ಗುಣೋ ಬಭೂವ. 5 ಅಶ್ವಮೇಧ ರೂಪ ಯಜ್ಞ ಅಲ್ಲಿ ನಡೆಯಿತು. ಒಂದೇ ಅಶ್ವಮೇಧ ಯಾಗ ಅಲ್ಲ, ಏಕಕಾಲದಲ್ಲಿ 5 ಅಶ್ವಮೇಧ ಯಾಗಗಳು ನಡೆದವು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲೇನು ಪಂಚಾಶ್ವಮೇಧ ಅಂತಿದೆ, ಅದಕ್ಕೆ ಬೇರೆ ಬೇರೆ ಥರದ ವ್ಯಾಖ್ಯಾನ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಹೀಗೆ ಅನುವಾದ ಆಗ್ತದೆ. ದರ್ಶಪೂರ್ಣ ಮಾಸ ಅಂತ ಒಂದು ಯಜ್ಞ, ಪ್ರಯಾಜಾನುಯಾಜ ಇವೆಲ್ಲ ಯಜ್ಞಗಳು, ಇವನ್ನೆಲ್ಲ ಆ ಅಶ್ವಮೇಧ ಯಾಗದ ಜೊತೆಗೆ ಮಾಡಬೇಕಾಗ್ತದೆ. ಪೂರ್ವೋತ್ತರ ಯಾಗಗಳು, ಅಶ್ವಮೇಧಕ್ಕಿಂತ ಪೂರ್ವಭಾವಿಯಾಗಿ ಆಮೇಲೆ ಈ ಎಲ್ಲ ಯಜ್ಞಗಳನ್ನು ಮಾಡಬೇಕಾಗ್ತದೆ. ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ 3 ವರ್ಷ ಬೇಕಾಗ್ತದೆ. ಪಂಚಪಾಂಡವರಿಗೆ ಪಂಚಯಾಗಗಳು, ಒಬ್ಬೊಬ್ಬ ಪಾಂಡವನಿಗೆ ಒಬ್ಬೊಬ್ಬ ಯಾಗ ಅನ್ನುವ ಲೆಕ್ಕದಲ್ಲಿ 15 ವರ್ಷಗಳು ಬೇಕು. ಪಂಚಕತ್ರಯ ವರ್ಷ ಪಂಚಾಶ್ವಮೇಧ ಅನ್ನುವ ಶಬ್ದಗಳು ಇದನ್ನು ಸೂಚನೆ ಮಾಡುತ್ತವೆ ಅಂತ ಒಂದು ವ್ಯಾಖ್ಯಾನ. ಮುದಾವಹು ವತ್ಸರ ಪಂಚಕತ್ರಯಂ, 15 ವರ್ಷಗಳ ಕಾಲ ಯಜ್ಞಗಳು ನಡೆದವು ಅಂತ ಒಂದು ವ್ಯಾಖ್ಯಾನ. ಬನ್ನಂಜ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿರುವಂತೆ 5 ವರ್ಷಗಳ ಕಾಲ ಒಂದು ಯಜ್ಞ ನಡೀತದೆ. ವತ್ಸರ ಪಂಚಕೆ ಏಕಃ ಅಶ್ವಮೇಧ ಏವಂ ತ್ರಯಾಣಂ ವತ್ಸರ ಪಂಚಕಂ ವತ್ಸರ ಪಂಚಕತ್ರಯಂ. ಒಟ್ಟು 3 ಅಶ್ವಮೇಧಗಳು, ಹಾಗಾಗಿ 15 ವರ್ಷಗಳು. 3 ಅಶ್ವಮೇಧಾನತ್ರ ತ್ವಂ ಸಂಪ್ರಾಪ್ಯ ಬಹುದಕ್ಷಿಣಾನ್ ಜ್ಞಾತಿವಧ್ಯ ಕೃತಂ ಪಾಪಂ ಪ್ರಹಾಸ್ಯಸಿ ನರಾಧಿಪ. ಈ ಶ್ಲೋಕ ವೈಷ್ಣವ ಪಾಠದಲ್ಲಿ 90ನೇ ಅಧ್ಯಾಯ, ಅಲ್ಲಿ 15-16ನೇ ಶ್ಲೋಕಗಳು. ಗೀತಾ ಪ್ರೆಸ್ಸಿನ ಪಾಠದಲ್ಲಿ 88ನೇ ಅಧ್ಯಾಯ, ಅಲ್ಲಿ 15-16. ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಅದು 89ನೇ ಅಧ್ಯಾಯದ 16, 17, 18 ಆ ಶ್ಲೋಕಗಳಲ್ಲಿ ಬರುವಂತಹ ವಿಷಯ. ಅದಕ್ಕೆ ಬೇರೆ ಅನುವಾದಕಾರರೆಲ್ಲ ಏನು ಅನುವಾದ ಮಾಡಿದ್ದಾರೆ? ಅನೇಕ ಜನ ಪುರೋಹಿತರಲ್ಲಿ ಬಂದಿದ್ದಾರೆ, ಇವರಿಗೆ 3 ಪಟ್ಟು ಅಧಿಕವಾಗಿ ದಕ್ಷಿಣೆಯನ್ನು ಕೊಡು, ಹಾಗೆ ದಕ್ಷಿಣೆಯನ್ನು ಕೊಟ್ಟಿದ್ದರಿಂದ ಒಂದೇ ಯಜ್ಞ ಮಾಡಿದ್ರೂ 3 ಯಜ್ಞ ಮಾಡಿದಂತಹ ಫಲ ಸಿಗ್ತದೆ. ಹೀಗೆ 3 ಅಶ್ವಮೇಧ ಯಾಗಗಳ ಫಲವನ್ನು ಪಡೆದು ನೀನು ಬಂಧುಗಳನ್ನ ವಧೆ ಮಾಡಿದ ಪಾಪದಿಂದ ಮುಕ್ತನಾಗ್ತಿ ಅಂತ. ಹೀಗೆ ಇದು ಹಿಂದೆ ಬಂದಂತಹ ಶ್ಲೋಕ. ನಾನು ಅವಾಗಲೂ ಕೂಡ 3 ಪಟ್ಟು ದಕ್ಷಿಣೆ ಕೊಡು ಅಂತ ಹೇಳಿದ್ದನ್ನ, ಮತ್ತೆ ಆ 3 ಪಟ್ಟು ಫಲವನ್ನು ನೀನು ಪಡ್ಕೊಳ್ತೀಯ ಅಂತ ಹೇಳಿದ್ದನ್ನೆಲ್ಲ ನಾನು ಈಗ ಪ್ರವಚನ ಮಾಡಿ ಮುಗಿಸಿದ್ದೆ. ಆದರೆ ಅಲ್ಲೊಂದು ನಾವು ಗಮನಿಸಬೇಕಾದ ಸಂಗತಿ ಇದೆ. ವಾಸ್ತವಿಕವಾಗಿ ಆ ಮೂಲದಲ್ಲಿ ಬರುವಂತಹ ಶ್ಲೋಕ ಹಾಗೇನು ಕಾಣಿಸೋದಿಲ್ಲ. 3 ಅಶ್ವಮೇಧಾನ್ ಅತ್ರತ್ವಂ ಸಂಪ್ರಾಪ್ಯ ಬಹುದಕ್ಷಿಣಾನ್, ಅನೇಕ ದಕ್ಷಿಣೆಗಳ ಸಮೇತವಾಗಿ 3 ಅಶ್ವಮೇಧ ಯಾಗಗಳನ್ನು ಮಾಡು. ತ್ರಿತ್ವಂ ವ್ರಜತುತೇ ರಾಜನ್ ಬ್ರಾಹ್ಮಣಾಹ್ಯತ್ರ ಕಾರಣಂ, ದಕ್ಷಿಣಾಂ ತ್ರಿಗುಣಾಂ ಕುರು ಅಂತೆಲ್ಲ ಶಬ್ದಗಳಿರೋದು ಹೌದು, ಆದರೆ ಮಾಡುವುದು ಒಂದೇ ಯಜ್ಞ, ಅದು 3 ಫಲಗಳನ್ನು ಕೊಡ್ಲಿ ಅಂತ ತಾತ್ಪರ್ಯ ಅದರಿಂದ ಬರೋದಿಲ್ಲ. ವಾಸ್ತವಿಕವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಹೇಳಿದ್ದಾರೆ. 15 ವರ್ಷಗಳ ಕಾಲ ಆ ಯಜ್ಞ ನಡೆಯಿತು. 3 ಅಶ್ವಮೇಧ ಯಾಗಗಳು ನಡೆದವು ಅಂತ ಕೆಲವರು ಹೇಳ್ತಾರೆ, 5 ಅಶ್ವಮೇಧ ಯಾಗಗಳು ನಡೆದವು ಅಂತ ಇನ್ನು ಕೆಲವರು ಅದನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಷ್ಟೇ ವಿವಾದ. ಆದರೆ 15 ವರ್ಷಗಳ ಕಾಲ ಯಜ್ಞ ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ವಿವಾದ ಏನಿಲ್ಲ. ತಾತ್ಪರ್ಯ ನಿರ್ಣಯ ಅದನ್ನ ಸ್ಪಷ್ಟವಾದ ಶಬ್ದಗಳಿಂದ ವರ್ಣನೆ ಮಾಡಿದೆ. ಮುದಾವಹೋ ವತ್ಸರ ಪಂಚಕತ್ರಯಂ ಅಂತ. ಪಂಚಕ ಅಂದ್ರೆ 5, ಅದರ 3 ಪಟ್ಟು 15 ಅಶ್ವಮೇಧ ಯಾಗ, 15 ವರ್ಷಗಳು ಅಂತ. ಹೀಗೆ ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ 3 ವರ್ಷ ಬೇಕು. ಪಂಚ ಪಾಂಡವರಿಗೆ ಪಂಚಯಾಗಗಳು, ಆದ್ರಿಂದ 15 ವರ್ಷಗಳು ಬೇಕಾದವು
ಅಂತ ವಾದಿರಾಡಿ ಸ್ವಾಮಿಗಳ ವ್ಯಾಖ್ಯಾನ ಇತ್ಯಾದಿಗಳನ್ನು ಗಮನಿಸಿ ಹಯೋಧನ ಪುರಾಣಿಕಾಚಾರ್ಯ ಅನುವಾದ ಮಾಡಿದ್ದಾರೆ. ಗೋವಿಂದಾಚಾರ್ಯರ ವ್ಯಾಖ್ಯಾನ ಈಗಾಗಲೇ ನಾನು ಹೇಳಿದೆ. ಒಂದು ಯಜ್ಞ ಮಾಡಲಿಕ್ಕೆ 5 ವರ್ಷ ಬೇಕಾಗ್ತದೆ. ವತ್ಸರ ಪಂಚಕೆ ಏಕಃ ಅಶ್ವಮೇಧ, ಹೀಗೆ 3 ಅಶ್ವಮೇಧ ಯಾಗಗಳು 15 ವರ್ಷಗಳು ಬೇಕಾದವು ಅಂತ. 3 ಅಶ್ವಮೇಧ ಯಾಗಗಳು ಬೇಕಾದವು ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಲಿಕ್ಕೆ ಹಿಂದೆ ಈಗೊಂದು 2 ಅಧ್ಯಾಯಗಳ ಹಿಂದೆ ನಾವೀಗಾಗಲೇ ನೋಡಿದಂತಹ ಶ್ಲೋಕ ಏನಿದೆ, ವೈಷ್ಣವ ಪಾಠದಲ್ಲಿ 90ನೇ ಅಧ್ಯಾಯದ 15-16ನೇ ಶ್ಲೋಕ, ಗೀತಾ ಪ್ರಶ್ನ ಪಾಠದಲ್ಲಿ 88ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 89ನೇ ಅಧ್ಯಾಯ, ಅಲ್ಲಿ ಬರುವಂತಹ ತ್ರೀನ್ ಅಶ್ವಮೇಧಾನ್ ಅತ್ರ ತ್ವಂ ಅಂತೇನು ಶಬ್ದ ಇದೆ, ವ್ಯಾಸರು ಯುಧಿಷ್ಠಿರನಿಗೆ ಆಶೀರ್ವಾದ ಮಾಡಿ ಹೇಳಿದ್ದು, ಆ ಶ್ಲೋಕವನ್ನು ಗೋವಿಂದಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಹೀಗೆ 15 ವರ್ಷಗಳ ಕಾಲ ಯಜ್ಞ ನಡೀತು ಅಂತನ್ನುವುದು ಸಂದೇಹರಹಿತ. ಆದ್ರಿಂದ ಒಂದೇ ಯಾಗ 3 ಪಟ್ಟು ಫಲ ಅಂತ ಅನುವಾದ ಮಾಡುವುದು ಅಷ್ಟು ಸರಿಯಲ್ಲ. ಒಬ್ರು ಅನುವಾದ ಹಾಗೆ ಮಾಡಿದ್ದಾರೆ, ಅವ್ರನ್ನ ನೋಡಿ ಮತ್ತೊಬ್ರು ಅದೇ ತರ ಅನುವಾದ ಮಾಡಿದ್ದಾರೆ. ಅವೆಲ್ಲ ಸರಿ ಕಾಣಿಸೋದಿಲ್ಲ. ಸ್ವಲ್ಪ ಅದನ್ನು ನಾವು ತಿದ್ದುಕೊಳ್ಬೇಕಾಗ್ತದೆ. ಯಾಗದ ಕೊನೆಯಲ್ಲಿ ಪಂಚಪಾಂಡವರು ಮತ್ತೆ ದ್ರೌಪದಿ ಇವರೆಲ್ಲರೂ ತಮ್ಮ ಸಂಪತ್ತೆಲ್ಲವನ್ನೂ ಕೂಡ ಅಲ್ಲಿ ದಾನ ಮಾಡಿದರು. ಪತ್ನಿಯರ ಮೈಯಲ್ಲಿ ಮಾಂಗಲ್ಯ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನೂ ದಾನ ಮಾಡಿದ್ರು ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಮಾಂಗಲ್ಯ ಮಾತ್ರ ದಯಿತಾ ಶರೀರೇ ನಿಧಾಯ ಸರ್ವಾಭರಣಾನಿ ಚೈವ ಸಮರ್ಪಯಾಮಾಸು ಅಜೇ ವರೇಣ್ಯೇ. ಭಗವಂತನಿಗೆ ಅದೆಲ್ಲವನ್ನೂ ಅರ್ಪಣೆ ಮಾಡಿದರು ಮತ್ತೆ ಹೇಳಿದರು, ಇದೆಲ್ಲವೂ ನಿನ್ನದೇ, ನಾವು ನಿನ್ನವರೇ, ನೀನೊಬ್ಬನೇ ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರ ಅಂತ ಹೇಳಿ ತಮ್ಮ ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡಿದರು. ದೇಹ ಇಂದ್ರಿಯ ಪ್ರಾಣ ಮನಾಂಸಿ ಚೇತನೈಹಿ ಸಹೈವ ತಸ್ಮೈ ಅತಿಸೃಜ್ಯ ನೇಮುಹು ಅಂತ. ರಾಜರು ಆ ರಾಜ್ಯವನ್ನು ತೆಗೆದುಕೊಂಡು, ಎಲ್ಲ ಬ್ರಾಹ್ಮಣರು ರಾಜ್ಯವನ್ನು ತೆಗೆದುಕೊಂಡು ಪಾಂಡವರಿಗೆ ಅದನ್ನು ಮರಳಿ ಕೊಟ್ಟರು. ನಮಗೆ ರಾಜ್ಯ ಬೇಡ, ಸುವರ್ಣವೇ ಸಾಕು ಅಂತ ಹೇಳಿದರು. ಅದು ತಾತ್ಪರ್ಯ ನಿರ್ಣಯದಲ್ಲೂ ಕಂಡು ಬರ್ತದೆ. ನಾವು ಈ ಯಾಗವನ್ನ, ಸಾಮ್ರಾಜ್ಯವನ್ನ ತಮಗೆ ಅರ್ಪಣೆ ಮಾಡಿ ಕಾಡಿಗೆ ಹೋಗ್ತೇವೆ ಅಂತ ಪಾಂಡವರು ಹೇಳಿದರು. ಆಗ ವ್ಯಾಸರು ಮತ್ತು ಉಳಿದ ಮುನಿಗಳೆಲ್ಲ ಹೇಳಿದರು, ಮುನಿಗಳಿಗೆ ಈ ಸಂಪತ್ತು ಮಾತ್ರ ಸಾಕು, ನನ್ನ ಆದೇಶ ಇದೆ, ನೀವೇ ರಾಜ್ಯವನ್ನ ಅನುಭವಿಸಬೇಕು ಅಂತ. ನೀವು ನನಗೇನು ಎಲ್ಲವನ್ನೂ ಅರ್ಪಿಸಿದ್ದೀರಿ ಅದು ಸಫಲ ಆಗ್ತದೆ. ಒಮ್ಮೆ ಅರ್ಪಿಸಿದ್ದನ್ನ ಮತ್ತೆ ನೀವು ಸ್ವೀಕಾರ ಮಾಡಿದರೂ ನಿಮಗೆ ಅದನ್ನ ದತ್ತಾಪಹಾರ ಮಾಡಿದ ದೋಷ ಏನೂ ಬರೋದಿಲ್ಲ. ಒಮ್ಮೆ ಕೊಟ್ಟದ್ದನ್ನ ಮತ್ತೊಬ್ಬ ನಾವೇ ಸ್ವೀಕಾರ ಮಾಡಿದ್ರೆ ಸಾಮಾನ್ಯವಾಗಿ ದೋಷ ಬರ್ತದೆ. ಆದರೆ ಇಲ್ಲಿ ನಿಮ್ಗೆ ಆ ದೋಷ ಏನೂ ಇಲ್ಲ. ಯಾಕೆ ಹಾಗೆ ಅಂದ್ರೆ, ಪಿತಾಮಹೋಹಂ ಭವತಾಂ ವಿಶೇಷ ಗುರುಹು ಪತಿಷ್ಠೈವ ತಥೋ ಮದರ್ಹತ. ನಾನು ನಿಮಗೆ ಅಜ್ಜ ಆಗಬೇಕು, ನಿಮಗೆ ಗುರುವೂ ಆಗಬೇಕು, ಸ್ವಾಮಿಯೂ ಆಗಬೇಕು. ಆದ್ರಿಂದ ನನ್ನದನ್ನ ನಾನು ನಿಮಗೆ ಕೊಟ್ರೆ, ನೀವು ನನಗೆ ಕೊಟ್ಟಿದ್ದೀರಿ, ಅದನ್ನ ನಾನೇ ನಿಮಗೆ ಮರಳಿ ಕೊಟ್ರೆ ಯಾವುದೇ ದೋಷ ಇಲ್ಲ ಅಂತ ಅವರು ಹೇಳಿದರು. ತದ್ ಯಜ್ಞ ಪಂಚಕ ಮಜಃ ತ್ರಿಗುಣಾಂ ಸಯೇಭ್ಯಃ ಸದ್ದಕ್ಷಿಣಾಂ ಕ್ರತುಪತಿ ನಿಖಿಲಾಂ ಅವಾಪ್ಯ ಚಕ್ರೆ ಅಶ್ವಮೇಧತ್ರಯಮೇಕಮೇಕಂ ತೇಷಾಂ ಹರಿಃ ಬಹುಸುವರ್ಣಕ ನಾಮಧೇಯಂ. ಬಹುಸುವರ್ಣಕ ಅಂತ ಆ ಯಜ್ಞಗಳಿಗೆ ಹೆಸರು. ಅನೇಕ ಪ್ರಮಾಣದ ದಕ್ಷಿಣೆ ಇರೋದರಿಂದ ಆ 5 ಯಜ್ಞಗಳನ್ನ ಮತ್ತೆ 3 ಪಾಲು ದಕ್ಷಿಣೆಯನ್ನು ಕೂಡ ಋತ್ವಿಕ್ಗಳ ಸಮೇತರಾಗಿ ವ್ಯಾಸರು ಸ್ವೀಕಾರ ಮಾಡಿದರು. ಒಂದೊಂದು ಯಾಗವೂ ಕೂಡ 3 ಅಶ್ವಮೇಧ ಆಗುವಂತೆ ಅವರು ಮಾಡಿದರು. 5 ವರ್ಷಗಳಿಗೊಮ್ಮೆ ಯಜ್ಞ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಈ ಹಿಂದೆ ನೋಡಿದ್ದೀವಿ. ಒಂದೊಂದು ಯಜ್ಞವೂ ಕೂಡ ಪಂಚರೂಪವಾದದ್ದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ 5 ರೂಪವುಳ್ಳಂಥ ಭಗವಂತ. ಅವನಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳುಳ್ಳಂಥ ಮುಖ್ಯ ಪ್ರಾಣ ಸಮರ್ಪಣೆ ಮಾಡಿದ ಯಜ್ಞ. ಅಲ್ಲಿ ವ್ಯಾಸ, ಕೃಷ್ಣ ಮತ್ತು ಪರಶುರಾಮ ರೂಪದಿಂದ 3 ರೂಪಗಳಿಂದ ಸನ್ನಿಹಿತನಾದಂತಹ ಭಗವಂತನ ತೃಪ್ತಿಗಾಗಿ ಅದನ್ನು 3 ಬಾರಿ ಮಾಡಿದ್ರು.
ಒಂದೊಂದು ಯಜ್ಞದಲ್ಲಿಯೂ ಕೂಡ 3 ಪಟ್ಟು ದಕ್ಷಿಣೆಯನ್ನು ಪಾಂಡವರಿಂದ ಕೊಡಿಸಿ ಋತ್ವಿಕ್ಗಳಿಂದ ಸ್ವೀಕಾರ ಮಾಡುವಂತೆ ಮಾಡಿದರು. ಹೀಗೆ ಅದು 15 ವರ್ಷ ಕಾಲ ನಡೆಯಿತು ಅನ್ನುವುದು ವಿವಾದರಹಿತ. 3 ವರ್ಷಕ್ಕೊಮ್ಮೆ ಯಜ್ಞ ನಡೀತಾ ಇತ್ತು, ಒಂದು ಯಜ್ಞ ಮುಗಿತಿತ್ತು, 5 ವರ್ಷಕ್ಕೊಮ್ಮೆ ಯಜ್ಞ ನಡೀತಿತ್ತು ಅನ್ನುವುದು ವ್ಯಾಖ್ಯಾನಗಳಲ್ಲಿ ಭಿನ್ನಾಭಿಪ್ರಾಯಕ್ಕೆ ವಿಷಯ ಆಗಿದೆ. ಒಂದೇ ಅಶ್ವಮೇಧ ಯಾಗವು 3 ಪಟ್ಟು ಫಲವನ್ನು ಕೊಡುವಂತಾಯಿತು ಅಂತ ನಾವು ಅನುವಾದ ಮಾಡುವುದು ಸರಿಯಾಗೋದಿಲ್ಲ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ 15 ವರ್ಷ ಕಾಲ ನಡೆಯಿತು ಅಂತನ್ನುವುದೇ ಯೋಗ್ಯವಾದ ಅರ್ಥ. ಅದಲ್ಲದೆ ಭಾಗವತದಲ್ಲಿ 1ನೇ ಸ್ಕಂದದ 11ನೇ ಅಧ್ಯಾಯದ 34ನೇ ಶ್ಲೋಕ ಕೂಡ ತೇನ ಸಂಭೃತ ಸಂಭಾರಃ ಲಬ್ಧಕಾಮೋ ಯುಧಿಷ್ಠಿರಃ ವಾಜಿಮೇಧೈ ಸ್ತ್ರಿಭೀ ರಾಜ ಯಜ್ಞೇಶ ಮಯಜದ್ಧರಿಂ. ಅವನು 3 ಅಶ್ವಮೇಧ ಯಾಗಗಳನ್ನು ಮಾಡಿದ ಅಂತ ವರ್ಣನೆ ಮಾಡ್ತದೆ. ಅದನ್ನು ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. 3 ಅಶ್ವಮೇಧಗಳನ್ನೇ ಪಾಂಡವರು ಮಾಡಿದರು. ಅದರಲ್ಲಿ ಒಂದೊಂದು ಯಾಗವೂ ಕೂಡ 3 ಯಾಗಕ್ಕೆ ಸಮಾನವಾಗಿತ್ತು ಅಂತಲೂ ಗೋವಿಂದಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದು ಆ 30ನೇ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 157ನೇ ಶ್ಲೋಕದಲ್ಲಿ ಈ ವಿಷಯವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ತ್ರಿಭೀರೂಪೈ ಸನ್ನಿಹಿತಸ್ಯ ಪ್ರೀಣನಾರ್ಥಂ ತ್ರಿಹಿ ಕೃತಃ. 3 ರೂಪಗಳಿಂದ ಇದ್ದಂಥ ಪರಶುರಾಮ, ಕೃಷ್ಣ, ವ್ಯಾಸರೂಪದಿಂದ ಇದ್ದಂಥ ಭಗವಂತನ ತೃಪ್ತಿಗಾಗಿ 3 ಬಾರಿ ಮಾಡಿದ. ಅಶ್ವಮೇಧ ಯಾಗವನ್ನೇ 3 ಬಾರಿ ಮಾಡಿದರು. ಅದರಲ್ಲಿ ಒಂದೊಂದು ಯಜ್ಞವೂ ಕೂಡ ತ್ರಿಗುಣಾಂ ದಕ್ಷಿಣಾಮವಾಪ್ಯ 3 ಪಟ್ಟು ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ಅಶ್ವಮೇಧ ತ್ರಯಾತ್ಮಕಂ ಚಕ್ರೆ, ಒಂದೊಂದು ಯಜ್ಞವೂ ಕೂಡ 3 ಅಶ್ವಮೇಧ ಯಾಗದಂತೆ ಆಗಿತ್ತು. 3 ಅಶ್ವಮೇಧ ಯಾಗಗಳೇ ನಡೆದಿದ್ದವು. ಒಂದೊಂದು ಯಾಗವೂ ಕೂಡ 3 ಅಶ್ವಮೇಧ ಯಾಗಗಳಿಗೆ ಸಮಾನವಾಗಿತ್ತು. ಹೀಗೆ ಗೋವಿಂದಾಚಾರ್ಯರು ಅದು 3 ಬಾರಿ ನಡೆದಿತ್ತು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಶ್ವಮೇಧ ಯಾಗ ಒಂದೇ ನಡೆದದ್ದಾದ್ರೆ ಅದು 15 ವರ್ಷ ನಡೆಯುವುದಕ್ಕೇನೂ ಅರ್ಥ ಇಲ್ಲ. ಆದ್ದರಿಂದ 5 ವರ್ಷ ಒಂದು ಯಾಗ ಪೂರ್ಣವಾಗಲಿಕ್ಕೆ ಬೇಕು ಅಂತದನ್ನು 3 ಯಾಗಗಳನ್ನು ಮಾಡಿದರು. ಒಂದೊಂದು ಯಾಗವು 3 ಯಾಗಕ್ಕೆ ಸಮಾನವಾಗಿತ್ತು. ಇದು ಗೋವಿಂದಾಚಾರ್ಯ ಅಭಿಪ್ರಾಯ. ಪುರಾಣಿಕಾಚಾರ್ಯರು ವಾದಿರಾಜ ಸ್ವಾಮಿಗಳ ಅಭಿಪ್ರಾಯವನ್ನು ಅವಲಂಬಿಸಿ ಹೇಳುವಂತೆ ಒಂದು ಯಜ್ಞ ಮುಗಿಲಿಕ್ಕೆ 3 ವರ್ಷ ಬೇಕಾಗ್ತಿತ್ತು, ಒಂದು ಅಶ್ವಮೇಧ ಯಾಗ. ಅಂಥದನ್ನ ಪ್ರತಿಯೊಬ್ಬರು ಪಾಂಡವರು ಕೂಡ ಒಬ್ಬೊಬ್ಬ ಪಾಂಡವನಿಗಾಗಿ ಒಂದೊಂದು ಯಜ್ಞದಂತೆ 5 ಯಜ್ಞಗಳನ್ನ ಅವರು ಮಾಡಿದರು. ಆದ್ದರಿಂದ 15 ವರ್ಷ ಆಯಿತು ಅಂತ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಹೀಗೆ ಅಭಿಪ್ರಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಅಂತೂ 15 ವರ್ಷ ನಡೆದದ್ದು ಹೌದು. ಒಂದೇ ಯಾಗ ನಡೆದದ್ದಂತೂ ಅಲ್ವೇ ಅಲ್ಲ. ನಡೆದದ್ದು 5 ಯಾಗ ಅಂತ ಕೆಲವರು, 3 ಯಾಗ ಅಂತ ಇನ್ನು ಕೆಲವರು. ಆ ಅಭಿಪ್ರಾಯವನ್ನು ಸದ್ಯ ಬಗೆಹರಿಸುವುದು ಕಷ್ಟ. ಒಂದು ಯಾಗ ನಡೆದದ್ದು ಅಲ್ಲ ಅಂತ ಅನ್ನೋದನ್ನು ಮಾತ್ರ ಹೇಳಬಹುದು ಅಂತ ಕಾಣಿಸ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.